ಪಾಂಡವರು ನೆಲೆಸಿದಂಥ ಬೆಟ್ಟನ ನೀವು ನೋಡಿದ್ದೀರಾ? ಭೀಮ ಅವರ ಅಮ್ಮನಿಗೋಸ್ಕರ ಮಾಡಿರುವಂಥ ಗುಹೆ ಇದೆ. ಬನ್ನಿ ಬನ್ನಿ ಜನರೇ, ಭೀಮನ್ ಕಿಂಡಿ ನೋಡ್ಕೊ ಹೋಗೋಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಇವತ್ತು ಬಂದಿದ್ದೀವಿ ಮೈಸೂರಿಂದ ಒಂದು 87 ಕಿಲೋಮೀಟರು, ಬೆಂಗಳೂರಿಂದ ಒಂದು 90-95 ಆಗ್ಬೋದು. ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಭೀಮನ ಕಿಂಡಿ. ಈ ಜಾಗ ಹಿಸ್ಟ್ರಿಯಲ್ಲಿ ಸೇರ್ಕೊಳ್ಳೋ ಅಂಥದ್ದು, ಬಟ್ ಈಗ ಹಿಸ್ಟ್ರಿಯಲ್ಲಿ ಸೇರ್ಕೊಂಡಿಲ್ಲ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸು. ಇದೊಂದು ತುಂಬ ಸಕ್ಕತ್ತಾಗಿದೆ. ಈ ಪ್ಲೇಸ್ನ ನೋಡಬೇಕು ಅಂತಂದರೆ ನೀವು ಒಂದು 90 ಕಿಲೋಮೀಟ್ರ್ ಬರಬೇಕು. ತುಂಬ ಚೆನ್ನಾಗಿದೆ. ಆಮೇಲೆ ಕುಂತಿ ಮತ್ತು ಭೀಮನ ಕತೆ ಹೇಳೋ ಅಂಥ ಬೆಟ್ಟ ಇದು. ನೋಡಿ ಹೇಗಿದೆ. ಬನ್ನಿ, ಈ ಬೆಟ್ಟ ಏನು ಕತೆ ಹೇಳುತ್ತೆ ಇದ್ರ ಬಗ್ಗೆ ಒಂದಷ್ಟು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಇದು ಫಾರೆಸ್ಟ್ ಏರಿಯಾ ಸೇರೋದ್ರಿಂದ ನೀವು ಬೆಳಗ್ಗೆನೇ ಬಂದರೆ ಒಂದು 4-5 ಜನ ಬಂದರೆ ಒಳ್ಳೆಯದು. ಯಾಕೆ ಅಂತಂದರೆ ಕಾಡು ಪ್ರಾಣಿಗಳಿಂದ ಏನೂ ತೊಂದರೆ ಆಗಲ್ಲ 4-5 ಜನ ಇದ್ದರೆ. ನೋಡಿ, ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೋಡಿಕೊಂಡು ಓದ್ಕೊಂಡು ಮೇಲೆ ಹತ್ಕೊಂಡು ಹೋಗಿ. ಇದು ಕಬ್ಬಾಳು ದುರ್ಗ ಮೀಸಲು ಅರಣ್ಯ ಪ್ರವೇಶಕ್ಕೆ ಸೇರಿದ್ದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಅಷ್ಟೊಂದು ಏನು ಸ್ಟೀಫ್ ಅನ್ಸಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಬೆಳಗ್ಗೆನೇ ಬಂದರೆ ಈ ಥರ ವ್ಯೂ ನೋಡ್ಬೋದು. ಇಂಥ ಪ್ರದೇಶಗಳಿಗೆ ಬಂದರೆ ಒಂದು ಸ್ವಲ್ಪ ಹುಷಾರಾಗಿರಿ, ಗುಂಪಾಗಿ ಬಂದಿರಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಒನ್ ಡೇ ಟ್ರಿಪ್ ಮಾಡೋರಿಗೆ ಈ ಪ್ರದೇಶಗಳು, ಈ ಜಾಗ ತುಂಬ ಸಕ್ಕತ್ತಾಗಿರುತ್ತೆ. ನೋಡಿ, ಹಿಂಗೆ ಹತ್ಕೊಂಡು ಹಿಂಗೆ ಹೋಗಿ ಒಂದಷ್ಟು ದೂರ ಹೋಗಬೇಕು. ತುಂಬ ಸಕ್ಕತ್ತಾಗಿರುತ್ತೆ ಇನ್ನೂ ಬೆಳಗ್ಗೆನೇ ಬಂದರೆ. ಪಾಂಡವರು ನೆಲೆಸಿದಂಥ ಬೆಟ್ಟನ ನೀವು ನೋಡಿದ್ದೀರಾ? ನೋಡಿ, ಇವತ್ತು ನಾನು ಬಂದಿರೋ ಬೆಟ್ಟ ಪಾಂಡವರು ನೆಲೆಸಿದಂಥ ಬೆಟ್ಟಕ್ಕೆ. ನೋಡಿ, ಈಗ ನಾವು ನೋಡ್ತಾ ಇರೋವಂಥ ಜಾಗ ಪೌರಾಣಿಕ ಹಿನ್ನೆಲೆಯುಳ್ಳಂಥ ಜಾಗ. ಈ ಜಾಗ ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಹಿನ್ನೆಲೆನೇ ಉಳಿದುಬಿಟ್ಟಿದೆ. ಕಥೆಯೆಲ್ಲ ಹೇಳೋ ಇಂಥ ಜಾಗಗಳು ಹಿನ್ನೆಲೆ ಉಳಿದುಬಿಟ್ರೆ ಗೊತ್ತಾಗೋದು ಹೇಗೆ ಅಲ್ವಾ? ಭೀಮ ತನ್ನ ಗದೆಯಿಂದ ಪ್ರಹಾರ ಮಾಡಿರೋ ಅಂಥ ಕಿಂಡಿ ಹೇಗಿದೆ ನೋಡಿ. ಭೀಮನ ಮೈಯ ಕೊಳೆಯಿಂದ ಮಾಡಿರೋವಂಥ ಬಸವನೂ ಇದೆ ಅಂತ ಇಲ್ಲೇ. ಭೀಮನ ಕಿಂಡಿಯ ಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಬೀಗ ಹಾಕಿದ್ದಾರೆ. ಭೀಮನ್ ಕಿಂಡಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ನಮಗೆ. ಹಿಂದಿನ ಕಾಲದಲ್ಲಿ ಭೀಮ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ಬಂದು ಇದ್ದರು. ಆವಾಗ
ಇಲ್ಲಿ ಭೀಮ ಹೊಲ ಉಳ್ತಿದ್ರು. ಆಮೇಲೆ ಜಾಗ ಮಟ್ಟವಾಗಿತ್ತು, ಹೊಲ ಉತ್ಕೊಂಡು ವ್ಯವಸಾಯ ಮಾಡ್ತಿದ್ರು. ತಾಯಿ ಕುಂತಮ್ಮ ಊಟ ಓದ್ಕೊಬಂದರು. ಓದ್ಕೊಬಂದಾಗ ರೋಡ್ ಇರಲಿಲ್ಲ. ರೋಡ್ ಇಲ್ಲದಾಗ ಎಲ್ಲಿದೆಯಪ್ಪ ಭೀಮ, ಊಟ ತಂದಿದ್ದೀನಿ, ಊಟ ತರಬೇಕು, ದಾರಿ ಇಲ್ಲ ಅಂತ ಹೇಳಿದ್ರು ಅವರು. ಆಗ ಜಾಗ ಇಲ್ಲ, ಬರೋಕ್ಕಾಯ್ತಲ್ಲ ಅಂತ. ಆಗ ಅವರು ಗದೆ ಇತ್ತಲ್ಲ, ಗದೆಯಲ್ಲಿ ಹೊಡೆದು ಈ ಥರ ರೋಡ್ ಆಗಿ ಆ ಥರ ಅದೆಲ್ಲ ಬಂಡೆ ಎಲ್ಲ ಆಗಿರೋದು. ಊಟ ತಗೊಂಡೋಗಿ ಊಟ ಬಡಿಸ್ದಾಗ ಅವರ ಬೆನ್ನಲ್ಲಿ ಬೆವರು ಬರ್ತಿತ್ತು. ಆ ಬೆವರಿಂದ ತೆಗೆದು ಅದು ಬಸವ ಆಯ್ತಲ್ಲ, ತೆಗೆದು ಮಾಡಿ ಇಷ್ಟಿತ್ತದು ಸ್ವಲ್ಪ. ಈಗೆಲ್ಲ ದೊಡ್ಡದಾಗೈತೆ. ಅಂದರೆ ವರ್ಷ ವರ್ಷ ಬೆಳಿತೈತೆ. ದೇವ್ರು ದೊಡ್ಡದು. ಒಂದಿಷ್ಟು ಪಾಟೀಲ್ ಮಾಡಿದರು. ಆಗ ಹಿಂದೆ ನಮ್ಮ ತಾತನ ಕಾಲದವರು ಕೋತಿಗಳೆಲ್ಲ ಎತ್ತಿ ಎತ್ತಿ ಬಿಸಾಕ್ಬಿಡ್ತಿದ್ರು. ಆಗ ಹುಡ್ಕೊಂಡು ಎತ್ಕೊಬಂದು ಮಡ್ಗಿ ಪೂಜೆ ಮಾಡ್ತಿದ್ರು. ಈಗ ಅದಲ್ಲೇ ಸ್ಥಾಪನೆ ಆಗ್ಬಿಟ್ಟಿದೆ. ಇದು ಎಷ್ಟು ವರ್ಷದಿಂದ ಪ್ರಸಿದ್ಧಿಯಾಗಿದೆ ಸರ್? ಸುಮಾರು ವರ್ಷ ಆಗೈತೆ ಸರ್. ಸುಮಾರು ವರ್ಷ ಆಗಿದೆ. ನೀವು ಎಷ್ಟನೇ ಜನ್ರೇಷನ್ ಪೂಜೆ ಮಾಡ್ತಾ ಇರೋದು? ನಮ್ದು ಈಗ ನಾವು ಮೂರನೇವರು. ಮೂರನೇವರು. ನಮ್ಮ ತಾತ, ನಮ್ಮ ಅಪ್ಪಾಜಿ, ನಾವು. ಸ್ಪೆಷಲ್ ಪೂಜೆ ಏನಾದರೂ ನಡೆಯುತ್ತಾ? ನಡೀತದೆ ಸರ್. ಯಾವಾಗ? ಶಿವರಾತ್ರಿಯಲ್ಲಿ, ಧನುರ್ಮಾಸ ಆ ಟೈಮ್. ವರ್ಷ ಕೊಂಡಾರು ನಡೀತದೆ. ಊರಲ್ಲಿ ಕೊಂಡ ಮಾಡ್ತೀವಿ. ಊರಲ್ಲೇ ಊರಲ್ಲಿ ಬಸವೇಶ್ವರ ಅಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿ ಕೊಂಡ ಮಾಡ್ತಾರೆ. ಯುಗಾದಿ ಆದ 15 ದಿನಕ್ಕೆ ಕೊಂಡ ಮಾಡ್ತಾರೆ. ಒಂದು ವಾರ. ಒಂದು ವಾರ. ಈಗ ಶನಿವಾರ ಸ್ಟಾರ್ಟ್ ಆದರೆ ಇನ್ನು ಶನಿವಾರ ಗಂಟನೂ ಹಬ್ಬ. ಇನ್ನೇನು ಮೇಲ್ಗಡೆ ಇನ್ನೇನಿಲ್ಲ. ಮೇಲ್ಗಡೆ ಹೋದ್ರೆ ಜಾಗ ಎಲ್ಲ ಮಟ್ಟ, ಎಲ್ಲ ಮಟ್ಟ. ಒಂದು 10-20 ಎಕರೆ ಎಲ್ಲ ಮಟ್ಟ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಈ ಚಾನಲ್ ನೋಡೋರು. ಆಮೇಲೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇದೇ ಥರ ಜಾಗಗಳು ಏನಾದ್ರು ಸಿಕ್ಕಿದ್ರೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.